ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೊತೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಸತತವಾಗಿ ಆರಂಭದಿಂದಾನೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ. 11ನೇ ಸುತ್ತಿನ ಮತ ಎಣಿಕೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಕ್ತಾಯ ಆಗಿದೆ. 9,969 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಉಮೇಶ್ ಮೇಟಿ ಅವರು. ಅಂದ್ರೆ ಆ ಅಂತರ ಡಿಕ್ರೀಸ್ ಆಗ್ತಾ ಇದೆ. ಆರಂಭದಲ್ಲಿ 10, 11 ಸಾವಿರ 12 ಸಾವಿರದವರೆಗೂ ಹೋಗಿತ್ತು. ಈಗ 9,969 ಮತಗಳಿಂದ ಆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಉಮೇಶ್ ಮೇಟಿ ಅವರು. ಉಮೇಶ್ ಮೇಟಿ ಅವರು ಪಡೆದಂತಹ ಮತಗಳು 47,206. ಬಿಜೆಪಿಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರು ಪಡ್ಕೊಂಡಿರುವಂತಹ ಮತಗಳು 37,237. ಮತಗಳ ಅಂತರ 9,969. 11 ಸುತ್ತಿನ ಮತ ಎಣಿಕೆ ಸದ್ಯ ಮುಕ್ತಾಯ ಆಗಿದೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಮಾಡಿದಂತೆ ಕೇರಳದಲ್ಲಿ ಯುಡಿಎಫ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸರ್ಕಾರ ರಚನೆ ಮಾಡುವತ್ತ ಮುನ್ನುಗ್ತಾ ಇದೆ. ಬಟ್ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಚರ್ಚೆ, ಅಲ್ಲಿ ಮುಖ್ಯಮಂತ್ರಿ ಫೇಸ್ ಯಾರು ಅನ್ನೋದನ್ನ ಘೋಷಣೆ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಪಾಳಿಯ ಚುನಾವಣೆಗೂ ಮುಂಚೆ ಮಾಡಿರಲಿಲ್ಲ. ಬಟ್ ಒಂದು 3-4 ಹೆಸರುಗಳಂತೂ ಚರ್ಚೆಯಲ್ಲಿದ್ದಾವೆ. ಒಂದು ಕಡೆ ರಮೇಶ್ ಚೆನ್ನಿತಾಲ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗೆಯೇ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ KC ವೇಣುಗೋಪಾಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಪೋಸಿಷನ್ ಲೀಡರ್ ಆಗಿದ್ದಂತಹ ವಿಪಕ್ಷ ನಾಯಕರಾಗಿದ್ದಂತಹ ವಿ ಸತೀಶನ್ ಅವರ ಹೆಸರು ಕೂಡ ಸದ್ದು ಮಾಡ್ತಾ ಇದೆ. ಮತ್ತೊಂದು ಕಡೆ ಶಶಿ ತರೂರ್ ಅವರ ಹೆಸರು ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಲಿಸ್ಟ್ ಏನಿತ್ತು, ಆ ಲಿಸ್ಟ್ ನಲ್ಲಿ ಶಶಿ ತರೂರ್ ಅವರ ಹೆಸರು ಕೂಡ ಇತ್ತು. ಒಂದು ಕಡೆ ರಮೇಶ್ ಚೆನ್ನಿತಾಲ ಅವರು, ಮತ್ತೊಂದು ಕಡೆ KC ವೇಣುಗೋಪಾಲ್ ಅವರು, ಮತ್ತೊಂದು ಕಡೆ ವಿಪಕ್ಷ ನಾಯಕರಾಗಿದ್ದಂತಹ ವಿ ಸತೀಶನ್ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರ ಹೆಸರಿನ ಜೊತೆಗೆ ಮತ್ತೊಂದು ಕಡೆ ಶಶಿ ತರೂರ್ ಅವರು, ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರ ಹೆಸರು ಕೂಡ ಚರ್ಚೆಗೆ ಒಳಪಟ್ಟಿದೆ. ಮುಖ್ಯಮಂತ್ರಿ ಯಾರಾಗ್ತಾರೆ ಕೇರಳದಲ್ಲಿ ಅನ್ನುವಂತಹ ಕುತೂಹಲ. UDFನ ಸರ್ಕಾರ ಬರೋದು ಕನ್ಫರ್ಮ್. 90ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಸುಮಾರು 10 ಸೀಟ್ಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಆದ್ರೆ 1ಕ್ಕೆ ಸೀಮಿತ ಆಗ್ತಾ ಇದೆ. ಅಂದ್ರೆ 2016ರಲ್ಲಿ ಹೇಗೆ ಮೊದಲ ಬಾರಿಗೆ ವಿಧಾನಸಭೆಯನ್ನ 1 ಸೀಟ್ನ ಮೂಲಕ ಪ್ರವೇಶ ಮಾಡ್ತೋ, ಸೇಮ್ ಅದೇ ರಿಸಲ್ಟ್ ಈ ಬಾರಿಯೂ ರಿಪೀಟ್ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. 1ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಇತರರು 0. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 11ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 9,969 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ. ಉಮೇಶ್ ಮೇಟಿ ಅವರು 47,206 ಮತಗಳನ್ನ ಪಡ್ಕೊಂಡ್ರೆ, ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ್ ಬಿಜೆಪಿಯ ಅಭ್ಯರ್ಥಿ 37,237 ಮತಗಳನ್ನ ಪಡ್ಕೊಂಡಿದ್ದಾರೆ. 9,969 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ. ಒಂದು ಕ್ವಿಕ್ ರಿಯಾಕ್ಷನ್ ಅನ್ನ ಪಡ್ಕೊಂಡ್ಬಿಡೋಣ ಸುಭಾಷ್ ಹೂಗಾರ್ ಅವರಿಂದ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಎಷ್ಟು ಕುತೂಹಲಕ್ಕೆ ಕಾರಣ ಆಗಿದೆಯೋ, ರಾಜ್ಯದ 2 ಬೈ ಎಲೆಕ್ಷನ್ ಕ್ಷೇತ್ರಗಳು ಆಡಳಿತಾರೂಢ ಸರ್ಕಾರವೇ 2ರಲ್ಲೂ ಕೂಡ ಇದ್ದಿದ್ರಿಂದ ಈ ಕುತೂಹಲ. 1ರಲ್ಲಿ ಬಿಜೆಪಿ, 1ರಲ್ಲಿ ಕಾಂಗ್ರೆಸ್. ಏನ್ ಹೇಳ್ತೀರಿ ಸರ್, ಯಾವ ಸಂದೇಶವನ್ನ ಕೊಡ್ತಾ ಇದೆ ಇದು ಅಂತ ಹೇಳಿ, ಹೆಂಗ್ ಹೋಗ್ಬೋದು ಅಂತ ಹೇಳಿ? ನಮ್ಮ ರಾಜ್ಯದ 2 ಬೈ ಎಲೆಕ್ಷನ್ಗಳ ಪೈಕಿ ಒಂದು ಕ್ಷೇತ್ರವನ್ನು ಏನಾದರೂ ವಿರೋಧ ಪಕ್ಷವಾಗಿರುವಂಥ ಬಿಜೆಪಿ ಗೆದ್ಕೊಂಡ್ರೆ ಆ ಪಕ್ಷಕ್ಕೆ ಒಂದು ರೀತಿ ಮಾರಲ್ ಬೂಸ್ಟ್ ಆಗುತ್ತೆ ಮುಂದಿನ ಚುನಾವಣೆ ಒಂದು ತಯಾರಿ ಮಾಡಲಿಕ್ಕೋಸ್ಕರ. ಕಾಂಗ್ರೆಸ್ನಲ್ಲಿ ಎಂಥ ಗಲಾಟೆ ಕ್ರಿಯೇಟ್ ಆಗಬಹುದು ಅಂತ. ದಾವಣಗೆರೆ ದಕ್ಷಿಣ ಸೋತ್ಬಿಟ್ರೆ ಕಾಂಗ್ರೆಸ್ನ ಒಂದು ಆಂತರಿಕ ತಳಮಳ ಜಾಸ್ತಿ ಆಗುತ್ತೆ. ಅವರ ಪಕ್ಷದೊಳಗಡೆ ಏನು ಅಲ್ಲೋಲ ಕಲ್ಲೋಲ ಆಗಿತ್ತು. ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ ನಂತರ ಏನು ರಾಜಕಾರಣ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಮತ್ತು ವಿಶೇಷವಾಗಿ ಅವರ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರುಗಳ ನಡುವೆ ಏನು ನಡೆದಿತ್ತು ಅದು ಬಹಳ
ತೀವ್ರಗೊಳ್ಳಬಹುದು ಮತ್ತು ಕೇವಲ ಅದು ಅಲ್ಪಸಂಖ್ಯಾತ ನಾಯಕರಿಗೆ ಮಾತ್ರ ಸೀಮಿತ ಆಗದೆ ಅದು ಮೇಲ್ಮಟ್ಟಕ್ಕೂ ಕೂಡ ಹೋಗ್ಬೋದು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವೆ ಕೂಡ ಅದರ ಒಂದು ಎಲ್ಲ ಚಾನ್ಸಸ್ ಇದೆ. ಅದರ ಬಿಸಿ ಪಕ್ಷದ ಹೈಕಮಾಂಡ್ಗೂ ಕೂಡ ತಟ್ಟಬಹುದು ಅಂತ ಅನ್ಸುತ್ತೆ. ವಿಶೇಷವಾಗಿ ದಾವಣಗೆರೆ ಕ್ಷೇತ್ರವನ್ನೇನಾದರೂ ಕಾಂಗ್ರೆಸ್ ಪಾರ್ಟಿ ಸೋತ್ಬಿಟ್ರೆ, ಈ ಸದ್ಯದ ಮಟ್ಟಿಗೆ ಈಗ ಕಾಣ್ತಾ ಇರುವಂಥ ಲಕ್ಷಣಗಳನ್ನ ನೋಡಿದರೆ ಒಂದು 30-35% ಕೌಂಟಿಂಗು ಮುಗಿದಿದೆ ದಾವಣಗೆರೆ ಒಳಗಡೆ. ಹೌದು, ಬಾಗಲಕೋಟೆ ಒಳಗಡೆ ಒಂದು 50%ಗಿಂತ ಹೆಚ್ಚು ಕೌಂಟಿಂಗ್ ಮುಗಿದಿದೆ. 50-55% ಕೌಂಟಿಂಗ್ ಆಗಿರಬೇಕು. ದಾವಣಗೆರೆ ಒಳಗಡೆ 35% ಒಳಗಡೆ ಬರ್ತಾ ಇರುವಂಥ ಲೀಡು ಮತ್ತು ಬಿಗಿನಿಂಗ್ನಿಂದ ಇಲ್ಲಿವರೆಗೂ ಕೂಡ ಏನೂ ವ್ಯತ್ಯಾಸ ಆಗಲಾರದೆ ಅಲ್ಲಿ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಲೀಡ್ ಮಾಡ್ತಾ ಇರೋದನ್ನು ನೋಡಿದರೆ ಇದು ಚೇಂಜ್ ಆಗುವ ಸಾಧ್ಯತೆಗಳು ಇರ್ತವ ಅಂತ ಭಾಳ ಕಡಿಮೆ ಅಂತ ಅನ್ಸುತ್ತೆ ನನಗೆ. ಇದು ಭಾಳ ಚೇಂಜ್ ಆಗಿ BJPನೇ ಹಿನ್ನಡೆ ಆಗಿ ಕಾಂಗ್ರೆಸ್ ಅಲ್ಲಿ ಗೆಲ್ಲುವಂಥ ಒಂದು ಪರಿಸ್ಥಿತಿ ಬರೋದು ಅದು ಸಾಧ್ಯತೆಗಳು ಭಾಳ ಅಪರೂಪ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ಒಂದು 8-7 ಸುತ್ತಿನ ಮತ ಎಣಿಕೆ ಆಗಿದೆ. 6 ಸುತ್ತಿನ ಮತ 6 ಸುತ್ತಿನ ಮತ ಆಗಿದೆ. ಅಂದರೆ ಹೆಚ್ಚು ಕಮ್ಮಿ ನಿಮಗೆ 1/3 ನಂಬರ್ ಆಫ್ ವೋಟ್ಸು ಕೌಂಟ್ ಆಗಿಬಿಟ್ಟಿದೆ. ಇದರೊಳಗಡೆನೂ ಒಂದು ಒಳ್ಳೆ ಲೀಡೇ ಅದು. ಹಾಗೇನು ಅಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಲೀಡು ತೊಗೊಂಡಿದ್ದಾರೆ, ಅದು ಭಾಳ ಒಳ್ಳೆ ಲೀಡು. 6 ಸುತ್ತಿನೊಳಗಡೆ ಅವ್ರು ತೊಗೊಂಡಿರುವಂಥದ್ದು. ಯಾಕಂದರೆ ಯಾವ ಸುತ್ತಿನೊಳಗಡೆನೂ ಕೂಡ BJP ಅಭ್ಯರ್ಥಿ ಸಮರ್ಥ ಶಾಮ್ನವರು ದಾಸಕರಿಯಪ್ಪ ಅವರ ಹತ್ರ ಕೂಡ ಬಂದಿಲ್ಲ ಮತ್ತು ಅಂತರ ಕ್ರಮೇಣ ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇದೆ. ಈ ಟ್ರೆಂಡನ್ನೇ ನೋಡಿದರೆ ಉಳಿದಿರುವಂಥ ಇನ್ನೂ ಏನು ಒಂದು 14-15 ಸುತ್ತಿನ ಒಂದು ಇದು ಇದೆ, ಕೌಂಟಿಂಗ್ ಬಾಕಿ ಇದೆ. ಅದರೊಳಗಡೆ ಅವರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬೋದು, ಕನ್ಸಾಲಿಡೇಟ್ ಮಾಡ್ಬೋದು, ಲೀಡು ಇನ್ನೂ ವೈಡ್ ಆಗ್ಬೋದು, ಏನಾದರೂ ಆಗ್ಬೋದು. ಬಟ್ ಸದ್ಯದ ಮಟ್ಟಿಗೆ ಕ್ಲಿಯರ್ ಕಟ್ ಟ್ರೆಂಡ್ ಏನು ಅಂತಂದರೆ ದಾವಣಗೆರೆ ಒಳಗಡೆ ಅಲ್ಲಿ BJP ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆ ಇದೆ. ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ರಾಜಕಾರಣಕ್ಕೆ ಒಂದು ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ, ತಳಮಳ ಉಂಟಾಗಲಿಕ್ಕೆ ಕಾರಣ ಆಗತ್ತೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸ್ತಾ ಇದೆ. ರೈಟ್. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಎರಡರ ಮುನ್ನಡೆ ಹಿನ್ನಡೆಯನ್ನ ಗಮನಿಸ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಹಿನ್ನಡೆಯಲ್ಲಿದ್ದರೆ ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆ ಪಶ್ಚಿಮ ಬಂಗಾಳದ ರಿಸಲ್ಟ್ ಅದನ್ನ ಫುಲ್ ಪ್ಲೇಟ್ನಲ್ಲಿ ತೋರಿಸಿ ಪ್ಲೀಸ್. ಪಶ್ಚಿಮ ಬಂಗಾಳ ಆಗ್ಲಿ ಸುಭಾಷ್ ಸರ್ ನೀವು ಹೇಳ್ತಾ ಇದ್ರಿ, ಪಶ್ಚಿಮ ಬಂಗಾಳದಲ್ಲಿ ಒಂದು ವೇಳೆ BJP ಗೆಲುವು ಸಾಧಿಸುತ್ತೆ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಅದು ಕಾಣಿಸ್ತಾ ಇದೆ. 186 ಹತ್ರ ಹೋಗ್ಬಿಟ್ಟಿದ್ದಾರೆ. ಅದೇ ಅಂದರೆ ಅದು ಭಾಳ ಕ್ಲಿಯರ್ ಕಟ್ ಆಗಿ ಆ್ಯಂಟಿ ಇನ್ಕಂಬನ್ಸಿ ಇದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನು ಜನ ರಿಜೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಅದಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ನೇರವಾದ ಪೈಪೋಟಿ ಇದ್ದಿದ್ದು ಕೇವಲ BJP ಜೊತೆಗೆ. ಆಡಳಿತ ವಿರೋಧ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾಗ ಸಹಜವಾಗಿ ಇವರಿಗೆ ದೊಡ್ಡ ಪ್ರಮಾಣದೊಳಗಡೆ ಒಂದು ಸ್ವೀಪ್ ಆಗುತ್ತೆ. ಇವರು 170-80 ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು BJP ಅಧಿಕಾರಕ್ಕೆ ಬರೋದಾದರೆ. TMC ಏನಾದರೂ ಬರೋದಾದರೆ ಅಷ್ಟು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೆ. ಈಗ ಮೋಸ್ಟ್ಲಿ ಅದು ಅನಿಸ್ತಾ ಇದೆ BJP 186 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಯಾವುದೇ ಡಿಕ್ಲೇರ್ ಆಗಿಲ್ಲ ಯಾವ ಸೀಟುಗಳು ಕೂಡ ಇಲ್ಲಿವರೆಗೂ. ಆದರೆ ಇದು ಭಾಳ ಕ್ಲಿಯರ್ ಕಟ್ ಟ್ರೆಂಡ್ ಅಂತ ಅನಿಸ್ತಾ ಇದೆ. ಅಮಿತ್ ಶಾ ಅವರು ಯಾವುದೋ ಒಂದು ರ್ಯಾಲಿನಲ್ಲಿ ಹೇಳಿದ ಮಾತು ನನಗೆ ನೆನಪಾಗ್ತಾ ಇದೆ ಸರ್. ಅವ್ರು ಹೇಳ್ತಾರೆ ಮೇ 4ನೇ ತಾರೀಕು 8 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ, 9 ಗಂಟೆಗೆ ಫಸ್ಟ್ ರೌಂಡು, 10 ಗಂಟೆಗೆ ಸೆಕೆಂಡ್ ರೌಂಡು, 1 ಗಂಟೆಗೆ BJP ಸರ್ಕಾರ ಮಮತಾ ಬ್ಯಾನರ್ಜಿ ಟಾಟಾ ಗುಡ್ ಬೈ ಅಂದ್ಬಿಟ್ಟಿದ್ರು. ಅಂದರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಆನ್ ರೆಕಾರ್ಡ್ ಅವ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟಿದ್ರು. ಅದೇ ನಿಜವಾದ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹೌದು, ರಾಜಕೀಯವಾಗಿ ಈ ರ್ಯಾಲಿಗಳಲ್ಲಿ ಎರಡು ಪಾರ್ಟಿಯವರು ಕೂಡ ಭಾಳಷ್ಟು ಏನೇನೋ ವಿಚಾರಗಳನ್ನು ಮಾತಾಡಿರ್ತಾರೆ. ಯಾವ ರೀತಿ ಅಮಿತ್ ಶಾ ಮಾತಾಡಿದ್ರು ಅದೇ ರೀತಿ TMC ಅವರು ಕೂಡ ಮಾತಾಡಿದರು. ಅಮಿತ್ ಶಾ ಅವರಿಗೆ ನಿಜವಾಗ್ಲೂ ಕೂಡ ಧೈರ್ಯ ಇದ್ದರೆ ಅವರು ಮೇ 4ನೇ ತಾರೀಕಿಗೆ ಪಶ್ಚಿಮ ಬಂಗಾಳದಲ್ಲೇ ಉಳ್ಕೊಳ್ಳಿ ಅವರು ಅಂತ ಹೇಳಿದರು. ಆದರೆ BJP ಅಲ್ಲಿ ಕ್ಲಿಯರ್ ಕಟ್ಟಾಗಿ ಲೀಡ್ ಮಾಡ್ತಾ ಇರುವಂತ ಕಾಣ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.